ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪುರಾತನ ಕಾಲದಿಂದಲೂ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಚನ್ನಪಟ್ಟಣದಲ್ಲಿಂದು ಕಾಮನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಕಾಮನ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಆಚರಣೆಗಳು ನಡೆದವು. ಬಳಿಕ ಸ್ಥಳೀಯರಾದ ರವಿಶಂಕರ್, ಹುಣ್ಣಿಮೆಯ ದಿನದಂದು ಕಾಮನ ಹಬ್ಬವನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಚಂದ್ರಗ್ರಹಣ ಇರುವುದರಿಂದ ಸಂಜೆ ನಡೆಸಬೇಕಾಗಿದ್ದ ಆಚರಣೆಗಳನ್ನು ಮಧ್ಯಾಹ್ನವೇ ನಡೆಸಲಾಯಿತು. ನಾಳೆ ಮೆರವಣಿಗೆ ನಡೆಯಲಿದೆ ಎಂದರು. ನಾಳೆ ತಿರ್ಗಾ ಕಾಮನ ಇದು ಉತ್ಸಾಹ ಅಂದ್ಬಿಟ್ಟು 3-3 ಗಂಟೆ ಮಾತ್ರ ದೇವರಿಗೆ ಸಾವು. ತಿರ್ಗಾ ಶಿವ ಕಣ್ಬಿಡ್ತ ಇದಾಗಿ ಶಿವ ಇದಾಗಿ ತಿರ್ಗಾ ನಾಳೆ ರತಿ ಕಾಮನ ಮೆರವಣಿಗೆ ಬಹಳ ಚೆನ್ನಾಗಿರುತ್ತೆ. ಮತ್ತೋರ್ವ ಸ್ಥಳೀಯರಾದ ಬಸವರಾಜ್, ಕಾಮನ ಹಬ್ಬ ಸಹಸ್ರಾರು ವರ್ಷಗಳಿಂದಲೂ ನಡೆಸಿಕೊಂಡು ಬರಲಾಗಿದೆ. ಚನ್ನಪಟ್ಟಣದಲ್ಲಿ ನಡೆಸುವ ಈ ಆಚರಣೆ ರಾಜ್ಯದಲ್ಲೇ ವಿಶೇಷತೆ ಮತ್ತು ವಿಭಿನ್ನತೆ ಪಡೆದುಕೊಂಡಿದೆ ಎಂದರು. ಮಾಡಲೇಬೇಕು, ಕಾಮನ ಹಬ್ಬ ಮಾಡದೆ ಹೋದ್ರೆ ಭಾರಿ ಇದಾಗುತ್ತೆ. ಕಾಮನ ಹಬ್ಬ ನಡೆಸ್ಕೊಂಡೇ ಬರ್ಬೇಕು. ಯಾವಾಗಲೂ ಸ್ವಾಮಿ ಹಬ್ಬ ಇದು, ಕಾಮಧಾರಣೆ ಹಬ್ಬ ಪ್ರತಿ ವರ್ಷ ನಡೆದೇ ನಡೆಯುತ್ತೆ. ವಿಶೇಷ ಅಂದ್ರೆ ಕಾಮನ ಹಬ್ಬ ಇದು ಒಂದು ಸ್ವಾಮಿಗೆ, ನಮ್ಮ ಊರಿಗೆ ಇದು ಭಾರಿ ಒಳ್ಳೆ ಹಬ್ಬ ಇದು. ಇನ್ನೋರ್ವ ಸ್ಥಳೀಯರಾದ ಶ್ರೀಹರಿ, ರಾಜ ಮಹಾರಾಜರ ಕಾಲದಿಂದಲೂ ಚನ್ನಪಟ್ಟಣದಲ್ಲಿ ನಡೆಸಿಕೊಂಡು ಬರುತ್ತಿರುವ ಕಾಮನ ಹಬ್ಬ ಆಕರ್ಷಣೆಯ ಕೇಂದ್ರವಾಗಿದೆ ಎಂದು ಹೇಳಿದರು. ಈ ಕಾಮನ ಹಬ್ಬ ಒಂದು ಅಮಾವಾಸ್ಯೆ ಆದ್ಮೇಲೆ ಪರಕೆ ಕಾಮಣ್ಣ ಅಂತ ಒಂದು ಸ್ಥಾಪನೆ ಮಾಡ್ತಾರೆ. ಅದರಿಂದ ಮಾರನೆಗೆ ಒಂದು 13ರಿಂದ 14 ದಿವಸಗಳ ಗಂಟನ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಕಾಮರತಿಯನ್ನು ವಿವಿಧ ಭಂಗಿಗಳಲ್ಲಿ ಕೂರಿಸಿ ಮಹಾಮಂಗಳಾರತಿ ಮತ್ತು ಯಥೇಚ್ಛಾಗಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾರೆ. ಹಿರಿಯ ನಾಗರಿಕರಾದ ನಾಗರತ್ನ, ಚನ್ನಪಟ್ಟಣದಲ್ಲಿ ನಡೆಯಲಿರುವ ಕಾಮನ ಹಬ್ಬವನ್ನು ನಾಡಹಬ್ಬದ ರೀತಿಯೇ ಆಚರಿಸಲಾಗುತ್ತಿದೆ. ಎಲ್ಲರೂ ಬಣ್ಣದ ಓಕುಳಿ ಆಡುವ ಮೂಲಕ ಸಂಭ್ರಮದಿಂದ ಆಚರಿಸುತ್ತಾರೆ ಎಂದರು. ಆಚರಿಸ್ತಾ ಇದ್ದಾರೆ. ಇವತ್ತು ದಾನ, ನಾಳೆ ಇವತ್ತು ಬಣ್ಣ ಹಾಕೋತಾರೆ, ನಾಳೆನೂ ಬಣ್ಣ ಹಾಕೋತಾರೆ. ಅಷ್ಟೇ ವೈಭವದಿಂದ ಆಚರಿಸ್ತಾರೆ. ಅಷ್ಟೇನೆ ಇದನ್ನ ಹೇಳ್ಬೇಕು. ಪುರಾತನ ಕಾಲದಿಂದನೂ ಆಚರಿಸ್ಕೊಂಡು ಬಂದಿದ್ದಾರೆ.